ನಮ್ಮ ಗೃಹ ಸಚಿವರು ಇದಾರಲ್ಲ, ಅವರು ಗೃಹಕ್ಕೆ ಮಾತ್ರ ಸಚಿವರು, ಅವರು ಗೃಹಕ್ಕೆ ಸಚಿವರು. ಅವರ ಒಂದೇ ಒಂದು ಅದು ಗ್ಯಾರಂಟಿ ಇಲ್ಲ, ಜಿಲ್ಲೆ ಗ್ಯಾರಂಟಿ ಇಲ್ಲ, ತುಮಕೂರು ಗ್ಯಾರಂಟಿ ಇಲ್ಲ. ಮೈಸೂರು ತಗೊಂಬಿಟ್ಟಿದ್ದಾರೆ ಇವರು, ಮೈಸೂರು ಚಾಮರಾಜನಗರ ಎಲ್ಲ ನಮ್ಮ ಸಿದ್ದರಾಮಯ್ಯನವರು ಅಲ್ಲ, ಅವರು ಅವರ ಕುಟುಂಬದವರು ಮಗ ಬೇಲಿ ಹಾಕೊಂಬಿಟ್ಟವ್ರು, ಪೂರ್ತಿ ಬೇಲಿ ಹಾಕೊಂಬಿಟ್ಟವ್ರು. ಇನ್ನು ಡಿ ಕೆ ಶಿವಕುಮಾರ್ ಅವರು ಕನಕಪುರ, ರಾಮನಗರ, ಈ ಬೆಂಗಳೂರು ಅವ್ರನ್ನ ಕೋಟೆ ಕಟ್ಕೊಂಬಿಟ್ಟವ್ರೆ, ಅಲ್ಲಿ ಒಳಕ್ಕೆ ಬರಕ್ಕೆ ಬಿಡ್ತಾ ಇಲ್ಲ. ಇನ್ನು ಬೆಳಗಾಮು ಆ ಕಡೆ ಇರುವಂತ ಸತೀಶ್ ಜಾರಕಿಹೊಳಿ ಅವರು, ಎಂ ಬಿ ಪಾಟೀಲು ಅವರು ಆ ಬಿಜಾಪುರ ಆ ಕಡೆ ಎಲ್ಲ ಎಂ ಬಿ ಪಾಟೀಲ್ ಹಾಕೊಂಬಿಟ್ಟವ್ರೆ. ಕಲಬುರ್ಗಿ ನೀವು ಕೇಳಂಗೇ ಇಲ್ಲ, ಯಾಕಂದ್ರೆ ನೀವು ಕೇಳಂಗೂ ಇಲ್ಲ, ಹೋಗಂಗೂ ಇಲ್ಲ, ಮಾತಾಡಂಗಿಲ್ಲ. ಅದೇ ಒಂದು ರಾಜ್ಯ ಮಾಡ್ಕೊಂಬಿಟ್ಟವ್ರ ಅವರು, ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಇರೋದು ಅಲ್ಲ. ಇವ್ರು ಉಳಿದಿರೋದೆಲ್ಲಿ? ಕೊರಟಗೆರೆ ಒಂದೇ, ಅದು ಗ್ಯಾರಂಟಿ ಇಲ್ಲ. ಆ ಸ್ಥಿತಿ ಇರುವಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಟೀಕೆ ಮಾಡಕ್ ಮುಂಚೆ ಸಿದ್ದರಾಮಯ್ಯನವರು ಧೈರ್ಯವಾಗಿ ರಾಜ್ಯದಲ್ಲಿ ಕಾನೂನು ಸರಿ ಇದೆ, ಅಭಿವೃದ್ಧಿ ನೋಡಿ ಹೆಂಗ್ ಆಗ್ತಾ ಇದೆ, ನಾನು ಬಂದ ಮೇಲೆ ನಾನು ಆಲಮಟ್ಟಿದ ಎತ್ತರ ಏರಿಸಿದ್ದೀನಿ, KRS ನಾಲೆಗಳ ಒಂದು ಅಭಿವೃದ್ಧಿಗೆ ನಾನು ಹಣ ಬಿಡುಗಡೆ ಮಾಡಿದ್ದೀನಿ, ಹೇಳಿ ನೋಡೋಣ. ಯಾವ್ದಾದ್ರು ಒಂದು ರಾಜ್ಯದಲ್ಲಿ 2 ವರ್ಷ ಆಯ್ತು ಇವ್ರ ಯೋಗ್ಯತೆಗೆ, 2 ವರ್ಷದಲ್ಲಿ ನಾನು ಈ ನೀರಾವರಿ ಯೋಜನೆಯನ್ನ ತಗೊಂಡಿದ್ದೀನಿ, ಈ ಡ್ಯಾಮ್ ಕಟ್ಟಿದ್ದೀನಿ, ಈ ಡ್ಯಾಮ್ ಅನ್ನ ಎತ್ತರಿಸಿದ್ದೀನಿ, ಒಂದ್ ಹೇಳಿ, ಒಂದು ಉದಾಹರಣೆ, ಸಿಂಗಲ್, ನಾನು ಹೇಳ್ತಾರ ಸಿಂಗಲ್ ಉದಾಹರಣೆ ಕೊಡಿ. ಏನು ಇಲ್ಲ, ಝೀರೋ. ಪ್ರಧಾನಮಂತ್ರಿ ಮೋದಿ ಅವರ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಹೇಳ್ತಾರೆ ಬಿಜೆಪಿ ಅವರು. ಆದ್ರೆ 3 ಬಾರಿ ಪ್ರಧಾನಮಂತ್ರಿ ಆದ ನಂತರ ಒಂದೇ ಒಂದು ಬಾರಿ ಪತ್ರಿಕಾಗೋಷ್ಠಿ ಮಾಡಿಲ್ಲ ಅಂತ ಹೇಳಿ ಜಯರಾಮ್ ರಮೇಶ್ ಅವರು ಈಗ ಅದು ಕರೆಕ್ಟ್, ಒಳ್ಳೆ ಕ್ವಶನ್ ನಿಮ್ದು ಹೇಳಿರೋದು, ಒಳ್ಳೆ ಪ್ರಶ್ನೆ. ಕೆಲವು ಮಾತಾಡೋರು ಮಾತಾಡಿ ಸುದ್ದಿ ಮಾಡ್ತಾರೆ, ಕೆಲವರು ಕೆಲಸ ಮಾಡಿ ಸುದ್ದಿ ಮಾಡ್ತಾರೆ. ಅದರಲ್ಲಿ ಅವ್ರಿಗೆ ಉತ್ತರ ಹೇಳ್ಬಿಡ್ತೀನಿ ಆಮೇಲೆ. ಆಮೇಲೆ ಹೇಳಿ, ಇನ್ನೊಂದು ಕ್ವಶನ್ ಕೇಳಿ, ನೀವು ಇನ್ನೊಂದು ಕ್ವಶನ್ ಕೇಳಿ, ನಾ ಇನ್ನ ಇರ್ತೀನಿ ಬೇರೆ. ಇನ್ನೊಂದು ಕ್ವಶನ್, ಮೋದಿಯವರು ಕೆಲಸ ಮಾಡಿ ಮಾತಾಡೋರು ಬಾಯಿ ಮುಚ್ಚಿಸಿದ್ದಾರೆ ಅಷ್ಟೇ. ಇವ್ರೇನು ಕೇಳ್ತಾರೆ? ಪತ್ರಕರ್ತರು ಕೇಳುವಂತ ಸರ್ಕಾರದ ಲೋಪಗಳು, ಅಲ್ಲಿರುವಂತ ಹಗರಣಗಳ ಬಗ್ಗೆ ಏನಾದ್ರು ಪ್ರಶ್ನೆ ಮಾಡ್ತಾರೆ ಅಂತಾನೆ ಮಾಡ್ತಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಕರೆಕ್ಟು. ಈಗ ಕಾಂಗ್ರೆಸ್ ಅವರು ಪತ್ರಿಕಾ ಸಂದರ್ಶನ ಮಾಡಿ, ಈಗ ಮೊನ್ನೆ ಸಾವಾಯ್ತಲ್ಲ, ಹನ್ನೊಂದು ಸಾವಾದಾಗ ನಾನವನಲ್ಲ ಅಂತ ಹೇಳ್ಗಣಕ್ಕೆ ಪತ್ರಿಕಾ ಸಂದರ್ಶನ ಮಾಡಬೇಕು. ಮತ್ತೆ ಗವರ್ನರ್ ಅವರು ನಾನು ಕರೆದೇ ಇಲ್ಲ ಅಂತ ಹೇಳಕ್ಕೆ ಅವ್ರು ಸಂದರ್ಶನ ಮಾಡಬೇಕು. ಇಲ್ಲಿ 2G ಹಗರಣ ಆಗಿಲ್ಲ, ಕೋಲ್ ಹಗರಣ ಆಗಿಲ್ಲ, ಹೆಲಿಕಾಪ್ಟರ್ ಹಗರಣ ಆಗಿಲ್ಲ. ಏನಕ್ಕೆ ಪ್ರೆಸ್ ಮೀಟ್ ಮಾಡಬೇಕು? ಹಗರಣ ಮಾಡಿದವರು ಮುಚ್ಚಾಕಣಕ್ಕೆ ಪ್ರೆಸ್ ಮೀಟ್ ಮಾಡಬೇಕು. ಹಗರಣನೇ ಮಾಡಿಲ್ಲ ಅಂತ ಹೇಳಿದ್ರೆ ಉತ್ತರ ಕೊಡಕ್ಕೆ ನಮ್ಮ ಮಂತ್ರಿಗಳಿದ್ದಾರೆ, ಕೇಂದ್ರದ ಸಚಿವರು ಇದ್ದಾರೆ, ಅವರು ಉತ್ತರ ಕೊಡ್ತಾರೆ.